ನಾವು ಲಾಸ್ಟ್ ಟೈಮ್ ಹಾಕಿರುವ ವಿಡಿಯೋದಲ್ಲಿ ಈ ಶೇಡಲ್ಲಿ ಬೆಳೆಯುವಂಥ ಬೆಳೆಗಳನ್ನ ಯಾವುದೆಲ್ಲ ಬೆಳೆಗಳನ್ನ ಬೆಳೀಬೋದು ಅಂತ ನಾನೊಂದು ಅಪ್ಡೇಟ್ ಮಾಡಿದ್ದೆ. ಅದರಲ್ಲಿ ನನಗೊಂದು 2-3 ಜನ ಮೆಸೇಜ್ ಮಾಡಿದರು, ಹೊಸದಾಗಿ ತೋಟ ಮಾಡುವವರು ಎಷ್ಟು ಫೀಟ್ ಡಿಸ್ಟೆನ್ಸಲ್ಲಿ ಪ್ಲಾಂಟೇಷನ್ ಮಾಡಿದ್ರೆ ಬೆಟರ್ ಇರುತ್ತೆ ಅಂತ. ಈಗ ಎಕ್ಸಾಂಪಲ್ ಒಂದು ಪೆಪ್ಪರ್ ಬಳ್ಳಿ ಹಚ್ಬೇಕು ಕಾನ್ಸೆಪ್ಟಲ್ಲಿದ್ದವರು ಪಯ್ಯಾಣಿ ಪ್ಲ್ಯಾಂಟ್ನ ಪ್ಲಾಂಟೇಷನ್ ಮಾಡಿಕೊಂಡ್ರೆ, ಎಕ್ಸಾಂಪಲ್ ಪಯ್ಯಾಣಿ ಅಥವಾ ಅಡಿಕೆ ಗಿಡ ಯಾವುದಾದ್ರೂ ನಡೆಯುತ್ತೆ. ಪಯ್ಯಾಣಿ ಗಿಡನೇ ನೀವು ಕಾನ್ಸೆಪ್ಟಾಗಿ ಇಟ್ಕೊಂಡ್ರೆ ಪೆಪ್ಪರಿಗೆ ತುಂಬ ಶೇಡ್ ಆದರೆ ಈಲ್ಡ್ ಕಡಿಮೆ ಆಗುತ್ತೆ. ಅದಕ್ಕೆ ನೀವು 10x10 ಪ್ಲಾಂಟೇಷನ್ ಬಂದು ಪಯ್ಯಾಣಿ ಪ್ಲಾಂಟ್ ಮಾಡ್ಬೋದು. ಆಗ ಪಯ್ಯಾಣಿ ಗಿಡಗಳನ್ನ ನೀವು 10x10 ಮಾಡೋದ್ರಿಂದ ನಿಮಗೆ ಪೆಪ್ಪರಲ್ಲಿ ನಿಮಗೆ ಕರೆಕ್ಟ್ ಈಲ್ಡ್ ಬರುತ್ತೆ ಮತ್ತು ನೀವು ಬೇರೆ ಯಾವುದೇ ಇಂಟರ್ ಕ್ರಾಪ್ ಮಾಡೋಕ್ಕೂ ನಿಮಗೆ ಬೆಟರ್ ಆಗುತ್ತೆ. ಈಗ ನಾನು ನಿಮಗೆ ಚಾರ್ಟಲ್ಲಿ ತೋರಿಸ್ತೀನಿ. ಪಯ್ಯಾಣಿ ಗಿಡ ಬಂದುಬಿಟ್ಟು 10x10 ಇರ್ತದೆ. ಅದರ ಪಕ್ಕದಲ್ಲಿ ನೀವು ಒಂದು ಸಾಲು 6 ಫೀಟಿಗೆ ಯಾವುದೇ ಕಾಫಿ ನೀವು ಚಂದ್ರಗಿರಿ ಅಥವಾ ಡಾರ್ಫ್ ವೆರೈಟಿಗಳನ್ನ ಯಾವುದೇ ಹಾಕ್ತೀರಾ ಅಂದರೆ 6 ಫೀಟಿಗೆ ಒಂದು ಲೈನ್ ಕಂಪ್ಲೀಟಾಗಿ ನೀವು ಕಾಫಿ ಬೆಳಿಬೋದು. ಈ ಥರ ಬೆಳೆಯೋದ್ರಿಂದ ನಿಮಗೆ ಬೇರೆ ಯಾವುದೇ ಗಿಡಕ್ಕೂ ಡಿಸ್ಟರ್ಬೆನ್ಸ್ ಆಗೋಲ್ಲ. ಅದರ ಜೊತೆಗೆ ನಿಮಗೆ ರಿಸಲ್ಟು ತುಂಬ ಚೆನ್ನಾಗಿ ಬರುತ್ತೆ. ಅದೇ ರೀತಿ ನೀವು ಪ್ಲ್ಯಾಂಟಿಂದ ಪ್ಲ್ಯಾಂಟ್ ಏನು 10 ಫೀಟ್ ಡಿಸ್ಟೆನ್ಸ್ ಇರ್ತೀರ ಅಲ್ಲಿಯೂ ಕಾಫಿ ಬೆಳಿಬೋದು. ಅದು ಕಾಫಿ ಆಗಿಲ್ಲ ಅಂತಂದರೆ ನೀವು ಕಾರ್ಡಮಮ್ನ ಬೆಳೆಯೋದು ಒಂದು ಉತ್ತಮ ಬೆಳೆ ಆಗಿರ್ತದೆ. ಇದೇ ರೀತಿ ಕರೆಕ್ಟ್ ಪ್ರೊಸೀಜರ್ ಫಾಲೋ ಮಾಡಿಕೊಂಡು ನೀವು ಪ್ಲಾಂಟೇಷನ್ ಮಾಡಿದ್ರೆ ನಿಮ್ಮದು ಗಿಡದಲ್ಲಿ ಕರೆಕ್ಟಾಗಿ ಹೀಲ್ಡಿಂಗ್ ಆಗುತ್ತೆ ಮತ್ತು ರಿಸಲ್ಟು ತುಂಬ 100% ಕರೆಕ್ಟಾಗಿ ರಿಸಲ್ಟ್ ಬರ್ತದೆ. ನಾವು ಇದೇ ರೀತಿ ವೀಕ್ಲಿ ಒಂದು ಫಾರ್ಮಿಂಗ್ ಗೈಡ್ ಅಂತ ವೀಡಿಯೋನ ನಮ್ಮದು ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೀವಿ. ಹೊಸದಾಗಿ ಫಾರ್ಮಿಂಗ್ ಮಾಡೋರು ಅಥವಾ ಹಳೆ ಫಾರ್ಮರ್ ಆದ್ರೂ ನಿಮಗೇನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ನಮ್ಮ ಚಾನಲ್ನ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.